ಹಲೋ ಸ್ಟೂಡೆಂಟ್ಸ್. ಸೊ ನೀವೇನಾದರೂ ಮ್ಯಾಥಮೆಟಿಕ್ಸಲ್ಲಿ ಯಾವುದೇ ಕ್ವಶನ್ನ ನೀವು ಅಂದರೆ ಯಾವುದೇ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡೋಕೆ ಹೊರಟಿದ್ದೀರಾ. ಆ್ಯಂಡ್ ಇನ್ ಬಿಟ್ವೀನ್ ಅದನ್ನು ನೀವು ಸಾಲ್ವ್ ಮಾಡುವಾಗ ಎಲ್ಲೋ ಒಂದು ಕಡೆ ಸ್ಟ್ರಗಲ್ ಆಗ್ತಾ ಇದ್ದೀರಾ. ಯಾಕೆ ಈ ಸ್ಟ್ರಗಲ್ ನಿಮ್ಗೆ ಆಗ್ತಾ ಇದೆ ಅಂದರೆ ಮೇ ಬಿ ಒಂದೇ ಒಂದು ರೀಸನ್ ಇರ್ಬೋದು, ನಿಮ್ಮ ಹತ್ರ ಸಿಂಪಲ್ ಆಗಿರೋ ಒಂದು ಮ್ಯಾಥ್ಸ್ ಬೇಸಿಕ್ಸ್ ಇಲ್ಲ. ಕ್ಲಾಸ್ 5th 6th 7th ಅಲ್ಲಿ ಏನು ಬೇಸಿಕ್ಸ್ ಕಲ್ತಿರ್ಬೇಕಿತ್ತು ಪ್ರಾಪರಾಗಿ ಅದನ್ನು ನೀವು ಕಲ್ತಿದ್ದೀರಾ ಅಥವಾ ಅದನ್ನು ಮರ್ತೋಗ್ಬಿಟ್ಟಿದ್ದೀರಾ, ಅದು ಇರ್ಬೋದು. ಸೊ ಏನಾದರೂ ನೀವು ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ನ ನೀವೇನಾದರೂ ಕಲಿಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ಒಂದೊಂದೇ ವಿಡಿಯೋಸಲ್ಲಿ ಏನೇನು ಬೇಸಿಕ್ಸ್ ಬೇಕಿದೆಯೋ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋಲಿ ನಾನು ನಿಮಗೆಲ್ಲ ಇಂಟಿಜರ್ ಪ್ರಾಪರ್ಟಿ ಆಫ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಂಟಿಜರ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅದು ಕೂಡ ಹೇಳ್ಕೊಡ್ತೀನಿ. ಏನು ಸರ್ ಇದು ಇಂಟಿಜರ್ ಪ್ರಾಪರ್ಟಿ ಇಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನೋಡಿ, ನೀವು ಎಲ್ಲೇ ಕೂಡ ಹೋದ್ರು ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಲೇಬೇಕು. ನೀವು ಇದು 4 ಫಂಡಮೆಂಟಲ್ ಆಪರೇಷನ್ ಇರುತ್ತೆ, ಕರೆಕ್ಟ್ ಅಲ್ವಾ? ಈ 4 ಫಂಡಮೆಂಟಲ್ ಆಪರೇಷನ್ ಅಲ್ಲಿ ಯಾವ ತರ ಇಂಟಿಜರ್ ಪ್ರಾಪರ್ಟಿ ಅಪ್ಲೈ ಆಗುತ್ತೆ ಅಂದ್ರೆ ಸೈನ್ ರೂಲ್ ನೋಡಿ. ಅಡಿಷನ್ ಸಬ್ಟ್ರಾಕ್ಷನ್ ಯಾವ ತರ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ಸೇಮ್ ಸೈನ್ಸ್ ಇದ್ರೆ, ಎರಡು ನಂಬರ್ಗೆ ಅಥವಾ ಎರಡು ಇಂಟಿಜರ್ಗೆ ಸೇಮ್ ಸೈನ್ಸ್ ಇದ್ರೆ ಏನ್ ಮಾಡಬೇಕು, ಆಡ್ ಪರ್ಫಾರ್ಮ್ ಮಾಡಿ ಅಂದ್ರೆ ಅಡಿಷನ್ ಮಾಡಿ ಅಂಡ್ ಆನ್ಸರ್ ಅಲ್ಲಿ ಏನ್ ಮಾಡಿ ಸೇಮ್ ಸೈನ್ ಇಟ್ಬಿಡಿ. ಯಾವ ತರ ನೋಡಿ, ಆ ಎರಡು ನಂಬರು ಪ್ಲಸ್ ಪ್ಲಸ್ ಇದ್ರೆ, ಪಾಸಿಟಿವ್ ಅಂಡ್ ಪಾಸಿಟಿವ್ ಇದ್ರೆ ಏನ್ ಮಾಡ್ಬಿಡಿ, ಫಸ್ಟ್ ಅಡಿಷನ್ ಮಾಡಿ ಅಂಡ್ ಲಾಸ್ಟ್ ಅಲ್ಲಿ ಆನ್ಸರ್ಗೆ ಪ್ಲಸ್ ಸೈನ್ ಇಡಬೇಕು. ಏನಾದ್ರೂ ತಿರ್ಗಾ ಮೈನಸ್ ಮೈನಸ್ ಅವಾಗ್ಲೂ ಸೇಮ್ ಸೈನ್ ಅಲ್ವಾ, ಮೈನಸ್ ಮೈನಸ್ ಇದ್ರು ಏನ್ ಮಾಡಿ ಸೇಮ್ ಸೈನ್ ಇದ್ರೆ ಆಡ್ ಮಾಡ್ಬಿಡಿ ಅಂಡ್ ಏನ್ ಸೈನ್ ಇರುತ್ತೋ ಅದೇ ಸೈನ್ ಇಟ್ಬಿಡಿ ಆನ್ಸರ್ ಅಲ್ಲಿ. ನೆಕ್ಸ್ಟ್ ಡಿಫರೆಂಟ್ ಸೈನ್ಸ್ ಇದ್ರೆ ಏನ್ ಸರ್ ಮಾಡ್ಬೇಕು, ಡಿಫರೆಂಟ್ ಸೈನ್ ಇದೆ ನೋಡಿ, ಫಸ್ಟ್ ಸಬ್ಟ್ರಾಕ್ಷನ್ ಮಾಡ್ಬಿಡಿ. ಸಬ್ಟ್ರಾಕ್ಷನ್ ಹೆಂಗ್ ಸರ್ ಮಾಡ್ತೀರಾ ಅಂದ್ರೆ ದೊಡ್ಡ ನಂಬರ್ ಇಂದ ಚಿಕ್ಕ ನಂಬರ್ನ ಸಬ್ಟ್ರಾಕ್ಟ್ ಅಂದ್ರೆ ಕಳೆದು ಬಿಡಿ. ಆಮೇಲೆ ಏನು, ಯಾವ ಸೈನ್ ಕೊಡ್ಬೇಕಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ದೊಡ್ಡ ನಂಬರ್ ಯಾವ್ದಿದೆ ಗ್ರೇಟರ್ ನಂಬರ್, ಆ ಎರಡರಲ್ಲಿ ಯಾವ್ದಾದ್ರು ಒಂದು ನಂಬರ್ ದೊಡ್ಡದಿರುತ್ತೆ, ಅದಕ್ಕೆ ಏನ್ ಸೈನ್ ಇದೆಯೋ ಅದೇ ಸೈನ್ ಆನ್ಸರ್ ಇಟ್ಬಿಡಿ. ಅಂದ್ರೆ ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದ್ರೆ ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಅಂಡ್ ಗ್ರೇಟರ್ ನಂಬರ್ ಸೈನ್ ಇಡಬೇಕು. ಇವಾಗ ನೋಡಿ, ಸ್ವಲ್ಪ ಸಿಂಪಲ್ ಆಗಿರೋದೊಂದು ಪ್ರಾಕ್ಟೀಸ್ ಕ್ವಶನ್ಸ್ ತಗೊಂಡಿದ್ದೀನಿ, ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಾನು -9 -4 ತಗೊಂಡಿದ್ದೀನಿ. ಇವಾಗ ಇಲ್ಲಿ ಏನ್ ಸರ್ ಮಾಡ್ಬೇಕು, ನಾನೇನ್ ಹೇಳ್ದೆ ನಿಮ್ಗೆ ರೂಲ್ ಪ್ರಕಾರ, ಈ ಎರಡು ನಂಬರ್ಸ್ಗೆ ಏನ್ ಸೈನ್ ಇದೆ, ಸೇಮ್ ಸೈನ್ ಇದೆ. -9 -4 ಅಂದ್ರೆ ಎರಡು ಮೈನಸ್ ಮೈನಸ್ ಇದೆ, ಏನ್ ಮಾಡ್ಬೇಕು, ಆಡ್ ಮಾಡ್ಬಿಡಿ. 9 + 4 ಎಷ್ಟಾಗುತ್ತೆ, 13 ಆಗುತ್ತೆ, ಕರೆಕ್ಟ್ ಅಲ್ವಾ? ಆಡ್ ಮಾಡಿದ್ದೀನಿ. ಆಡ್ ಮಾಡಿ ಏನ್ ಸೈನ್ ಇದೆಯೋ ಸೇಮ್ ಸೈನ್ ಅದೇ ಸೈನ್ ಇಡಬೇಕು. ಅಂದ್ರೆ ಏನಾಗುತ್ತೆ, ಇದು ಮೈನಸ್ ಮೈನಸ್ ಇದ್ರೆ ಆಡ್ ಮಾಡಿ ಮೈನಸ್ ಸೈನ್ ಇಟ್ಟಿದ್ದೀನಿ ರೂಲ್ ಪ್ರಕಾರ. ನೆಕ್ಸ್ಟ್ ಇಲ್ಲಿ ಏನು ಸೈನ್ ಇಲ್ಲ ಅಂದ್ರೆ ಏನಂತ ತಿಳ್ಕೊಬೇಕು ನೀವು, ಪ್ಲಸ್ ಇರುತ್ತೆ ಯಾವಾಗ್ಲೂ. ಯಾವುದೇ ಒಂದು ನಂಬರ್ಗೆ ಏನು ಸೈನ್ ಇಲ್ಲ ಅಂದ್ರೆ ಅಂಡರ್ಸ್ಟುಡ್ ದಟ್ ಇಟ್ ಹ್ಯಾಸ್ ಆಬ್ವಿಯಸ್ಲಿ ಪ್ಲಸ್ ಅಂತ. ಇವಾಗ ಎರಡು ಪಾಸಿಟಿವ್ ಪಾಸಿಟಿವ್ ಸೇಮ್ ಸೈನ್ ಇದ್ರೆ ಏನ್ ಮಾಡ್ತೀರಾ, ಒನ್ಸ್ ಅಗೇನ್ ಆಡ್ ಮಾಡಿ ಇದಕ್ಕೆ ಏನ್ ಸೈನ್ ಕೊಡ್ತೀರಾ, ಏನು ಇಲ್ಲ ಅಂದ್ರೆ ಪ್ಲಸ್ ಅದು, ಬಟ್ ಪ್ಲಸ್ ಅಂತ ಕೊಡ್ಬೋದು ನೀವು ರೂಲ್ ಪ್ರಕಾರ. ಒಂದು ಮೈನಸ್ ಇನ್ನೊಂದು ಪ್ಲಸ್, ಅಂದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ರೆ ಏನ್ ಮಾಡ್ಬೇಕು, ಡಿಫ್ರೆಂಟ್ ಸೈನ್ ಇದ್ರೆ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, 5 9 ದೊಡ್ಡ ನಂಬರ್ ಇಂದ ಚಿಕ್ಕ ನಂಬರ್ ಸಬ್ಟ್ರಾಕ್ಟ್ ಮಾಡಿದ್ದೀನಿ. 9 ಮತ್ತೆ 4 ನ ಸಬ್ಟ್ರಾಕ್ಟ್ ಮಾಡಿದ್ರೆ 5 ಬರುತ್ತೆ. ಅಂಡ್ ಇದೆರಡಕ್ಕೂ ಅಂದ್ರೆ ಇದೆರಡರಲ್ಲೂ ದೊಡ್ಡ ನಂಬರ್ ಯಾವ್ದಂದ್ರೆ 9 ಯಾವ ಸೈನ್ ಇದೆ ಅದೇ ಸೈನ್ ಕೊಡ್ತೀರಾ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ ಏನಿಲ್ಲ ಅಂದ್ರೆ, ಇವಾಗ ಇಲ್ಲೂ ಒಂದ್ ಪ್ಲಸ್ ಒಂದ್ ಮೈನಸ್ ಆಯ್ತು ಅಂದ್ರೆ ಏನ್ ಮಾಡ್ತೀರಾ, ಇಲ್ಲೂ ಸಬ್ಟ್ರಾಕ್ಟ್ ಮಾಡಿ 5 ಬರುತ್ತೆ ಆನ್ಸರ್. ಬಟ್ ಯಾವ 5 ಬರುತ್ತೆ, ಇಲ್ಲಿ ದೊಡ್ಡ ನಂಬರ್ ಮುಂದೆ ಏನ್ ಸೈನ್ ಇದೆ, ಪ್ಲಸ್ ಇದೆ. ಅರ್ಥ ಆಯ್ತಾ? ಈ ತರ ಒಂದು ಸಿಂಪಲ್ ಕಾನ್ಸೆಪ್ಟ್ ಇದು ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಬನ್ನಿ, ಇಂಟಿಜರ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಸೊ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಅಲ್ಲಿ ಯಾವ ತರ ಪ್ರಾಪರ್ಟಿ ಅಪ್ಲೈ ಆಗುತ್ತೆ ಅದನ್ನ ನೋಡೋಣ. ನೋಡಿ, ಮಲ್ಟಿಪ್ಲಿಕೇಶನ್ ಮಾಡುವಾಗ ಏನ್ ಮಾಡ್ತೀವಿ, ಎರಡು ನಂಬರ್ ನ ಮಲ್ಟಿಪ್ಲೈ ಮಾಡೋದು ತುಂಬಾನೇ ಈಸಿ, ಸರಿನಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಇಲ್ಲೇನಿದು 3 2s ಏನಾಗುತ್ತಪ್ಪ 6, ಇಲ್ಲೂ ಕೂಡ 3 2s ಏನಾಗುತ್ತೆ 6 ಆಗುತ್ತೆ, ಇಲ್ಲೂ ಕೂಡ ಏನಾಗುತ್ತೆ 3 2s 6, ಇಲ್ಲೂ ಕೂಡ 3 2s 6. ಅಂದ್ರೆ ಎಲ್ಲಾ ಕೇಸಸ್ ಅಲ್ಲೂ 3 2s 6 ಅನ್ನೋದು ಚೇಂಜ್ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇಲ್ಲ? ಬಟ್ ಇದಕ್ಕೆ ಸೈನ್ ಯಾವ ತರ ಕೊಡ್ತೀರಾ ಅಂದ್ರೆ ಎರಡು ನಂಬರ್ ಪ್ಲಸ್ ಪ್ಲಸ್ ಇದ್ರೆ ಅವಾಗ ಮಲ್ಟಿಪ್ಲೈ ಮಾಡ್ತಾ ಇದೀರಾ ಅಂದ್ರೆ. ಅಂಡ್ ಇನ್ನೊಂದೇನಂದ್ರೆ ಈ ಪ್ರಾಪರ್ಟಿನ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ನ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಜೊತೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಿ. ತುಂಬಾ ಮಕ್ಕಳು ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡ್ಕೊಂತಾರೆ, ಚಟ್ನಿ ಮಾಡ್ಬಿಡ್ತಾರೆ. ಚಟ್ನಿ ಆಯ್ತು ಅಂದ್ರೆ ಮ್ಯಾಕ್ಸ್ ಅಲ್ಲಿ ಅದನ್ನ ನೀವೇ ತಿನ್ಬೇಕು. ಅರ್ಥ ಆಗ್ತದೆ? ಅಂಡ್ ಅದ್ ನಿಮ್ಗೆ ಲಾಸ್ಟ್ ಅಲ್ಲಿ ಕಹಿ ಕಹಿ ಅನ್ಸುತ್ತೆ, ಮಜಾನು ಬರಲ್ಲ. ಅಂದ್ರೆ ಏನಂತ ಹೇಳ್ತಾ ಇದೀನಿ ಅಂದ್ರೆ ನೀವೆಲ್ಲ ಒಂದ್ ಕಡೆ ರಾಂಗ್ ಮಾಡ್ತಾ ಇದೀರಾ, ಕನ್ಫ್ಯೂಷನ್ ಮಾಡ್ಕೊಬಾರ್ದು, ಎರಡು ಬೇರೆ ಬೇರೆ. ಇಲ್ಲೇನಾಗುತ್ತೆ, ಮಲ್ಟಿಪ್ಲಿಕೇಶನ್ ಮಾತ್ರ ಅಂದ್ರೆ ಬ್ರಾಕೆಟ್ ಇದ್ದಾಗ ಅಥವಾ ಮಲ್ಟಿಪ್ಲೈ ಇದ್ದಾಗ ಏನ್ ಮಾಡ್ಬೇಕು, ಈ ಪ್ರಾಪರ್ಟಿ
ಫಸ್ಟ್ ನಂಬರ್ನ ಏನ್ ಮಾಡ್ಬಿಡಿ, ಮಲ್ಟಿಪ್ಲೈ ಮಾಡ್ಬಿಡಿ. ಆಮೇಲೆ ಎರಡು ನಂಬರ್ ಪ್ಲಸ್ ಇದ್ರೆ ಪ್ಲಸ್ ಇಂಟು ಪ್ಲಸ್ ಏನ್ ಕೊಡ್ಬೇಕು, ಸೈನು ಪ್ಲಸ್ ಕೊಡ್ಬೇಕು. ನೋಡಿ ಇಲ್ಲೇನು ಇಲ್ಲ ಅಂದ್ರೆ ಪ್ಲಸ್, ಇಲ್ಲೇನು ಇಲ್ಲ ಅಂದ್ರೆ ಪ್ಲಸ್. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗೋಯ್ತು. ಆನ್ಸರ್ ಏನು +6. ಅದೇ ತರ ನೆಗೆಟಿವ್ ನೆಗೆಟಿವ್ ಇದ್ರೆ, ಎರಡು ಮೈನಸ್ ಮೈನಸ್ ಇದ್ರೆ ಏನ್ ಮಾಡ್ತೀರಾ, ಮೈನಸ್ ಇಂಟು ಮೈನಸ್ ಆನ್ಸರ್ ಏನ್ ಕೊಡ್ಬೇಕು, ಪ್ಲಸ್. ಅಂದ್ರೆ ಮೈನಸ್ ಇಂಟು ಮೈನಸ್ ಬಿಕಮ್ಸ್ +6. ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿ ಅಂತ ಅರ್ಥ ಅಲ್ಲ ಅಲ್ಲಿ. ಇಲ್ಲಿ ನೀವೇನ್ ಮಾಡ್ಬೇಕು, ಸೈನ್ ಇಡಬೇಕು ಅಷ್ಟೇ. ಮೈನಸ್ ಇಂಟು ಮೈನಸ್ ಪ್ಲಸ್ ಇಡಬೇಕು. ಇಲ್ಲಿ ಒಂದು +1 ಮೈನಸ್ ಇದ್ರೆ ಪ್ಲಸ್ ಇಂಟು ಮೈನಸ್ ಬಿಕಮ್ಸ್ ಮೈನಸ್. ಅಂದ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಬಿಕಮ್ಸ್ ಮೈನಸ್. ಇಲ್ಲೂ ಕೂಡ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಬಿಕಮ್ಸ್ ಮೈನಸ್. ವ್ಯಾಲ್ಯೂ ಚೇಂಜ್ ಆಗ್ತಾ ಇಲ್ಲ, ಜಸ್ಟ್ ಅದರ ಸೈನ್ ಚೇಂಜ್ ಆಗ್ತಾ ಇದೆ ಅಷ್ಟೇ. ಆ ಸೈನ್ ಕೊಡೋದಕ್ಕೆ ಇಲ್ಲಿ ಪ್ರಾಪರ್ಟಿ ಇದೆ. ಇದು ಡಿವಿಷನ್ಗೂ ಅಪ್ಲೈ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, -6 ಡಿವೈಡೆಡ್ ಬೈ -2 ಅಂತ ಇತ್ತು ಅನ್ಕೊಳ್ಳಿ. ಇಲ್ಲೂ ಕೂಡ ಸೇಮ್ ಪ್ರಾಪರ್ಟಿ ಇದೆ. ಏನ್ ಮಾಡ್ತೀರಾ, 6 ಇಂದ ಫಸ್ಟ್ 2 ಇಂದ 6 ನ 2 ಇಂದ ಡಿವೈಡ್ ಮಾಡ್ಬಿಡಿ. 2 1s 2 3s ಅಂದ್ರೆ ಆನ್ಸರ್ ಏನು 3. ಬಟ್ ಇದಕ್ಕೆ ಸೈನ್ ಏನ್ ಕೊಡ್ತೀರಾ, ಮೈನಸ್ ಡಿವೈಡೆಡ್ ಬೈ ಮೈನಸ್ ಅಂದ್ರೆ ಮೈನಸ್ ಇಂಟು ಮೈನಸ್, ಸೇಮ್ ಪ್ರಾಪರ್ಟಿನೇ ಪ್ಲಸ್. ಅರ್ಥ ಆಯ್ತಾ? ಸೊ ಈ ಪ್ರಾಪರ್ಟಿನ ನೀವು ಪ್ರಾಪರ್ ಆಗಿ ನಿಮಗೆ ಎರಡು ಪ್ರಾಪರ್ಟೀಸ್ ನಿಮಗೆ ಗೊತ್ತಿರಬೇಕು. ಗೊತ್ತಿದ್ರೆ ನಿಮ್ಗೆ ಒಂದು ಸಿಂಪಲ್ ಬೇಸಿಕ್ಸ್ ಅರ್ಥ ಆಗಿದೆ ಅಂತ. ಇದು ಎಲ್ಲಾ ಕಡೆ ಯೂಸ್ ಆಗುತ್ತೆ. ಸೊ ವಿಡಿಯೋನ ನಿಮ್ಗೆ ಎರಡು ಪ್ರಾಪರ್ಟಿ ಅರ್ಥ ಆಗಿದೆ ಅಂದ್ರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫರ್ದರ್ ಇನ್ನೂ ತುಂಬಾನೇ ವಿಡಿಯೋಸ್ ಏನೇನು ಬೇಸಿಕ್ಸ್ ಬೇಕಿದೆ ಅದನ್ನ 1 by 1 ಸಾಲ್ವ್ ಮಾಡ್ತಾ ಇರ್ತೀನಿ, ಎಲ್ಲೆಲ್ಲಿ ಬೇಕಿದೆಯೋ. ಅರ್ಥ ಆಗ್ತಾ ಇದೆಯಾ? ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.